ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಭಕ್ತಿಯೋಗ ಇದನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ನಿರ್ಗುಣ ನಿರಾಕಾರದ ಸಾಧನೆಯಲ್ಲಿ ತುಂಬ ಕಷ್ಟ ಇರುತ್ತೆ, ಆದರೆ ಅವರು ಕೂಡ ಸದಾ ಭಗವಂತನನ್ನು ಧ್ಯಾನ ಮಾಡ್ತಾ ಎಲ್ಲ ಜೀವಿಗಳಲ್ಲೂ ಹಿತವನ್ನು ಮಾಡುವುದರ ಕೆಲಸಗಳಲ್ಲಿ ತೊಡಗಿರ್ತಾ ಎಲ್ಲರಲ್ಲೂ ಕೂಡ ಸಮಾನ ಭಾವವನ್ನು ಇಟ್ಕೊಂಡಿರೋರು ಯಾರಿದ್ದಾರೋ ಅವರು ನನ್ನನ್ನು ಪಡಿತಾರೆ. ಆದರೆ ಅದು ಸ್ವಲ್ಪ ಕಷ್ಟವಾಗಿರುವಂಥ ಒಂದು ಮಾರ್ಗ. ಯಾಕೆ ಅಂತಂದರೆ, ಈಗ ದೇಹಾಭಿಮಾನ ಇರುವಂಥವರ ಮೂಲಕ ಯಾವುದು ಕಾಣಿಸೋದಿಲ್ವೋ ಅಂಥ ವಿಷಯದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಅದು ತುಂಬ ಕಷ್ಟಪಟ್ಕೊಂಡು ದುಃಖ ಪಡ್ಕೋಬೇಕಾಗತ್ತೆ. ಆದರೆ ಯಾರು ನನ್ನನ್ನೇ ಧ್ಯಾನ ಮಾಡ್ತಾ ಸಂಪೂರ್ಣ ಕರ್ಮಗಳನ್ನು ನನಗೇ ಅರ್ಪಣೆ ಮಾಡ್ತಾ ಅನನ್ಯವಾಗಿ ನನ್ನನ್ನು ನಿರಂತರವಾಗಿ ಭಜನೆ ಮಾಡ್ತಾ ಚಿಂತನೆ ಮಾಡ್ತಾ ಭಜಿಸ್ತಾ ಇರ್ತಾರೋ ಅಂಥ ಒಂದು ಚಿತ್ತ ಇರುವಂತಹ ನನ್ನ ಭಕ್ತರಿದ್ದಾರಲ್ಲ, ಅವರು ನನ್ನನ್ನು ಸುಲಭವಾಗಿ ಪಡಿತಾರೆ. ಅಂದರೆ ಆ ಮಾರ್ಗ ತುಂಬ ಈಸಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ, ಕಲರ್ಫುಲ್ ಅಂತ ಹೇಳ್ತೀವಲ್ವ, ಆ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ ಅರ್ಜುನ, ನನ್ನಲ್ಲಿ ಚಿತ್ತ ಇಡುವಂಥ ಆ ಪ್ರೇಮಿ ಭಕ್ತರನ್ನು ನಾನು ಬೇಗ ಮೃತ್ಯುರೂಪ ಸಂಸಾರ ಸಮುದ್ರದಿಂದ ಉದ್ಧಾರ ಮಾಡ್ತೀನಿ ಅಂತ ಇಲ್ಲಿ ಭಗವಂತ ತಾನೇ ಹೇಳ್ತಾ ಇದ್ದಾನೆ. ನನ್ನಲ್ಲಿ ನೀನು ಮನಸ್ಸನ್ನು ತೊಡಗಿಸು, ಮತ್ತು ನನ್ನಲ್ಲೇ ಬುದ್ಧಿಯನ್ನು ಕೂಡ ತೊಡಗಿಸು. ಬೇರೆ ಯಾವುದರಲ್ಲೂ ನಿನ್ನ ಮನಸ್ಸು ಬುದ್ಧಿಯನ್ನು ಇಡಬೇಡ, ನನ್ನಲ್ಲೇ ಇಡು. ಇದಾದ ಮೇಲೆ ಅಂದರೆ ಈ ರೀತಿ ನೀನು ಯಾವಾಗ ಮಾಡ್ತೀಯೋ ಆಗ ನೀನು ನನ್ನಲ್ಲೇ ವಾಸ ಮಾಡ್ತೀಯ, ಇದರಲ್ಲಿ ಸಂಶಯ ಅನ್ನೋದೇ ಇಲ್ಲ. ನೀನು ಮನಸ್ಸನ್ನು ನನ್ನಲ್ಲಿ ಅಚಲವಾಗಿ ಸ್ಥಾಪನೆ ಮಾಡೋದಕ್ಕೆ ಸಮರ್ಥನಾಗಿಲ್ಲದಿದ್ದರೆ, ಅಂದರೆ ಇವಾಗ ಮನಸ್ಸನ್ನು ಇಡು ಬುದ್ಧಿಯನ್ನು ಇಡು ಅಂತ ಹೇಳಿಬಿಟ್ಟೆ, ಆದರೆ ನಿನಗೇನಾದರೂ ಅದಿನ್ನೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅರ್ಜುನ, ಅಭ್ಯಾಸ ರೂಪಯೋಗದ ಮೂಲಕ ಅಭ್ಯಾಸ ಮಾಡೋದ್ರಿಂದ ನನ್ನನ್ನು ಪಡಿಬೇಕು ಅಂತ ನೀನು ಇಚ್ಛೆ ಇಡು. ಅಂದರೆ ನನ್ನನ್ನು ಪಡಿಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ನೀನು ಅಭ್ಯಾಸ ಮಾಡು. ಇದನ್ನು ನಿನ್ನ ಮನಸ್ಸು ಇಲ್ಲ. ಈಗ ನಾವೇ ನೋಡ್ತೀವಿ, ಈಗ ನಾವು ಸತ್ಸಂಗದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೇಳಬೇಕು ಅಂದಾಗ ನಮ್ಮ ಮನಸ್ಸು ಐಹಿಕದ ಕಡೆಯೇ ಓಡ್ತಾ ಇರುತ್ತೆ. ಯಾಕಂದರೆ ಅದು ಐಹಿಕದ ರುಚಿಯನ್ನು ಕಂಡಿದೆ, ಅದರಿಂದ ಮತ್ತೆ ಅದೇ ಬೇಕು ಅಂತ ಅದು ಹೋಗ್ತಾ ಇರುತ್ತೆ. ಆದರೆ ಯಾವಾಗ ನಾವು ಆಧ್ಯಾತ್ಮಿಕದ ರುಚಿಯನ್ನು ಆ ಮನಸ್ಸಿಗೆ ತೋರಿಸ್ತೀವೋ, ಆ ಬುದ್ಧಿಗೆ ತೋರಿಸ್ತೀವೋ, ಆಗ ಅದರ ವಿಚಾರನೇ ಅದು ಮಾಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಸ್ವಲ್ಪ ಅಭ್ಯಾಸ ಮಾಡಿಸ್ಬೇಕು, ಕರ್ಕೊಂಡು ಬಂದು ಕೂರಿಸ್ಬೇಕು ಸತ್ಸಂಗದಲ್ಲಿ. ಆ ರೀತಿ ಮಾಡ್ತಾ 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 ಏನಾಗುತ್ತೆ, ಅದಕ್ಕೆ ಇದರಲ್ಲಿ ರುಚಿ ಬಂದ್ಬಿಡುತ್ತೆ. ಆವಾಗ ನಾವು ಏನು ಪ್ರಯತ್ನನೇ ಮಾಡಬೇಕಾಗಿಲ್ಲ, ತಂತಾನಾಗಿ ಆ ಮನಸ್ಸಿನ ಒಳಗಡೆ ಆ ಒಂದು ಆಧ್ಯಾತ್ಮಿಕ ವಿಚಾರಗಳು ಓಡ್ತಾ ಇರುತ್ತೆ, ಆ ಮನಸ್ಸು ಅಲ್ಲೇ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನಿನಗೆ ಆ ರೀತಿ ಮನಸ್ಸನ್ನು ಅಚಲವಾಗಿ ನನ್ನಲ್ಲಿ ಇಡೋದಕ್ಕಾಗಲಿಲ್ಲ ಅಂತಂದರೆ ನೀನು ಅಭ್ಯಾಸ ಮಾಡು, ನನ್ನನ್ನು ಪಡಿಬೇಕು ಅನ್ನುವಂಥ ಆಸೆಯನ್ನು ಇಟ್ಕೋ, ಆಗದು ಆಗುತ್ತೆ. ನೀನೇನಾದರೂ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡೋದ್ರಲ್ಲೂ ಕೂಡ ನೀನು ಅಸಮರ್ಥನಾಗಿದ್ದೇ ಆಗಿದ್ದರೆ ಕೇವಲ ನನಗೋಸ್ಕರ ಕೆಲಸ ಮಾಡೋದ್ರಲ್ಲಿ ನೀನು ಪರಾಯಣನಾಗು. ಅಂದರೆ ನನ್ನಲ್ಲಿ ಮನಸ್ಸನ್ನು ಇಡು, ಆ ಅಭ್ಯಾಸವನ್ನು ಮಾಡೋಕ್ಕೆ ಶುರು ಮಾಡು. ಅಭ್ಯಾಸ ಮಾಡೋಕ್ಕಾಗಲಿಲ್ವಾ, ಪರವಾಗಿಲ್ಲ, ನೀನು ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಅದೆಲ್ಲ ನನಗೋಸ್ಕರ ಮಾಡೋದಕ್ಕೆ ನೀನು ಪ್ರಯತ್ನ ಮಾಡು. ಈಗ ನನ್ನ ಪ್ರಾಪ್ತಿ ರೂಪವನ್ನು ಪಡ್ಕೊಳ್ತೀಯ, ನೀನು ನನಗೋಸ್ಕರ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದರೆ ಆಗ ನನ್ನ ಪ್ರಾಪ್ತಿ ರೂಪ ಸಿದ್ಧಿಯನ್ನು ಪಡಿತೀಯ ಅಂತ ಹೇಳ್ದ. ಅಕಸ್ಮಾತು ಈ ಸಾಧನೆಯನ್ನು ಮಾಡೋದ್ರಲ್ಲೂ ನೀನು ಅಸಮರ್ಥನ ಆಗಿದ್ದರೆ ಏನು ಮಾಡಬೇಕು, ಮನಸ್ಸು ಬುದ್ಧಿ ಇದರ ಮೇಲೆ ನೀನು ವಿಜಯ ಪಡೆಯುವನ ಹಾಗೆ ಎಲ್ಲ ಕರ್ಮಫಲಗಳನ್ನು ನೀನು ತ್ಯಾಗ ಮಾಡು. ಹೋಗ್ಲಿ, ನೀನು ಕೆಲಸ ನನ್ನ ಬಗ್ಗೆನೇ ಚಿಂತನೆ ಮಾಡ್ತಾ ನನಗಾಗಿ ನೀನು ಕೆಲಸಗಳನ್ನು ಮಾಡೋದ್ರಲ್ಲೂ ನೀನು ಅಸಮರ್ಥನಾದರೆ ಆ ಕರ್ಮಗಳನ್ನು ಮಾಡಿದಾಗ ಅದರ ಫಲಗಳು ಬರುತ್ತಲ್ಲ, ಅದನ್ನು ನೀನು ತ್ಯಾಗ ಮಾಡು. ಕರ್ಮ ಫಲವನ್ನು ಇಟ್ಕೊಂಡು ನೀನು ಕೆಲಸ ಮಾಡಬೇಡ, ಅದನ್ನು ತ್ಯಾಗ ಮಾಡಿಬಿಡು ಅಂತ ಹೇಳ್ತಾನೆ. ಮರ್ಮವನ್ನು ತಿಳ್ಕೊಳ್ಳದೆ ಮಾಡುವಂಥ ಅಭ್ಯಾಸಕ್ಕಿಂತ, ಅಂದರೆ ಏನಿದೆ ಇದ್ರ ಒಳಗಡೆ ಮರ್ಮ ಏನಿದೆ, ಈ ಒಂದು ವಿಚಾರದಲ್ಲಿ ಏನು ಒಂದು ಗೂಢಾರ್ಥ ಇದೆ ಅಂತೆಲ್ಲ ನೀನು ತಿಳ್ಕೊಳ್ಳದೆ ಮಾಡುವಂಥ ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಷ್ಠವಾಗಿದೆ.
ಏನೂ ಗೊತ್ತಿಲ್ಲದೆ ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಹೋಗೋದಕ್ಕಿಂತ ತಿಳ್ಕೊಂಡು ಮಾಡೋದು, ಅದರ ಜ್ಞಾನವನ್ನು ತಿಳ್ಕೊಳ್ಳೋದಿದೆಯಲ್ಲ ಅದು ತುಂಬ ಶ್ರೇಷ್ಠ. ಜ್ಞಾನಕ್ಕಿಂತ ಪರಮೇಶ್ವರನಾದಂತಹ ನನ್ನ ಸ್ವರೂಪದ ಧ್ಯಾನ ಇದೆಯಲ್ಲ ಅದು ತುಂಬ ಶ್ರೇಷ್ಠ. ಮತ್ತು ಧ್ಯಾನಕ್ಕಿಂತಲೂ ಕೂಡ ಎಲ್ಲ ಕರ್ಮ ಫಲದ ತ್ಯಾಗ ಇದೆಯಲ್ಲ ಅದು ಇನ್ನೂ ಎಲ್ಲದಕ್ಕಿಂತ ಶ್ರೇಷ್ಠ. ಯಾಕೆ ಅಂತಂದರೆ ತ್ಯಾಗದಿಂದ ತಕ್ಷಣವೇ ಪರಮಶಾಂತಿ ಅನ್ನೋದಾಗುತ್ತೆ. ಯಾವಾಗ ನಾವು ಬಿಡೋದನ್ನು ಕಲಿತೀವೋ, ಅದನ್ನು ತ್ಯಾಗ ಮಾಡೋದನ್ನು ಕಲಿತೀವೋ, ಆಗ ನಮ್ಮ ಮನಸ್ಸು ಎಷ್ಟು ನಿರಾಳವಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಇದೆಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಆದಾಗ ಇದರದ್ದು ವ್ಯಾಲ್ಯೂ ಏನು, ಅದರ ಅರ್ಥ ಕರೆಕ್ಟಾಗಿ ನಮ್ಗೆ ಅರ್ಥ ಆಗೋದು. ಯಾಕಂದರೆ ಈಗ ಏನೋ ಒಂದು ವಸ್ತು ನನಗೆ ಸಿಗಲಿಲ್ಲ ಅಂತ ನಾವು ಎಷ್ಟು ಮನಸ್ಸಲ್ಲಿ ಪೇಚಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ದುಃಖ ಆಗ್ತಾ ಇರುತ್ತೆ, ಹಿಂಸೆ ಆಗ್ತಾ ಇರುತ್ತೆ. ಯಾವಾಗ ಅದನ್ನು ಬಿಟ್ಬಿಡ್ತೀವೋ, ಅಯ್ಯೋ ಬಿಡು ಅದು ನಂದಲ್ಲ, ನಾನು ಇನ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಬಿಟ್ಬಿಡ್ತೀರೋ, ತ್ಯಾಗ ಮಾಡಿಬಿಡ್ತೀವೋ ಆ ವಿಷಯವನ್ನು, ಆಗೆಷ್ಟು ನಿರಾಳ ಆಗಿಬಿಡುತ್ತೆ ಅಂದರೆ ಅಷ್ಟು ನಿರಾಳ ಆಗುತ್ತೆ. ಇನ್ನು ಯಾವುದಾದ್ರೂ ಒಂದು ಕೆಲಸ ಮಾಡಿ ಅದಕ್ಕೇನೋ ಒಂದು ಪ್ರತಿಫಲವನ್ನು ಅಪೇಕ್ಷೆ ಮಾಡ್ತಾ ಇರ್ತೀವಿ, ಅದನ್ನು ಬಿಟ್ಬಿಡ್ಬೇಕು. ಇದು ಭಗವಂತನಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ, ನಾನು ಕೆಲಸ ಮಾಡೋದು ಅಷ್ಟೇ ನನಗೆ ಗೊತ್ತು, ಅದರದ್ದು ಪ್ರತಿಫಲ ಏನಾದರೂ ಆಗಿರಲಿ ಅದು ಭಗವಂತನಿಗೆ ಸಮರ್ಪಣೆ ಅಂತ ಹೇಳಿ ನಾವು ಕೆಲಸ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಆತಂಕ ಗೊಂದಲ ಏನೂ ಇರೋದಿಲ್ಲ, ಮನಸ್ಸಿಗೆ ಸಮಾಧಾನವಾಗಿರುತ್ತೆ. ಅದೇ ನಾವು ಮನಸ್ಸಲ್ಲಿ ಏನೋ ಒಂದು ಪ್ರತಿಫಲವನ್ನು ಇಟ್ಕೊಂಡು ಕೆಲಸ ಮಾಡ್ತೀವಲ್ವ, ಆಗ ಅದು ಏನಾದರೂ ಸಿಗಲಿಲ್ಲ ಅಂದರೆ ಒಂಥರ ನೋವು ದುಃಖ ಆಗುತ್ತೆ, ಸಿಕ್ಕಿದಾಗ ಒಂಥರ ವಿಚಿತ್ರವಾದ ಅನುಭವ ಇರುತ್ತೆ ನಮಗೆ. ಸಿಕ್ಕಿದಾಗ ಸ್ವಲ್ಪ ಹೊತ್ತು ಅದಕ್ಕೆ ಸಂತೋಷ ಅನ್ನೋದು ಅನ್ನಿಸ್ಬೋದು ನಮಗೆ, ಆದರೆ ಅದರ ನೆಕ್ಸ್ಟ್ ಮೂಮೆಂಟೇ ನಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಕಾದಿರುತ್ತೆ. ಅದಕ್ಕೋಸ್ಕರನೇ ಎಲ್ಲವನ್ನು ಕೂಡ ನಾವು ತ್ಯಾಗ ಮಾಡೋದ್ರಲ್ಲೇ ನಮಗೆ ಪರಮಶಾಂತಿ ಅನ್ನೋದು ಸಿಗುತ್ತೆ. ಏನಿದೆಯೋ ಭಗವಂತ ಕೊಟ್ಟಿರೋದು ಅಷ್ಟರಲ್ಲಿ ತೃಪ್ತಿ ಪಡೋದು ನಾವು ಕಲ್ತ್ಕೊಂಡ್ಬಿಟ್ವಿ ಅಂತಂದರೆ ನಮಗೆ ಈ ನೋವು ಹಿಂಸೆ ಇದೆಲ್ಲ ಎಷ್ಟೋ ಮಟ್ಟಿಗೆ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿ ಭಗವಂತ ಏನು ಹೇಳ್ತಾನೆ, ನೀನು ನನ್ನನ್ನು ಪಡಿಬೇಕು ಅನ್ನುವಂಥ ಒಂದು ಚಿಂತನೆ ಇಟ್ಕೊಂಡು ನೀನು ಕೆಲಸವನ್ನು ಮಾಡು, ನೀನು ಸಾಧನೆಯನ್ನು ಮಾಡು. ಆ ಸಾಧನೆ ಮಾಡಬೇಕಾದ್ರೆ ನಿನಗಾಗಲಿಲ್ವಾ, ಮನಸ್ಸು ಬುದ್ಧಿ ಇದೆಯಲ್ಲ ಅದನ್ನು ನೀನು ಗೆದ್ದಿರೋನು ಹೇಗಿರ್ತಾನೋ ಹಾಗೆ ಎಲ್ಲ ಕರ್ಮ ಫಲದ ತ್ಯಾಗವನ್ನು ಮಾಡು ನೀನು. ಆಮೇಲೆ ಏನೂ ಗೊತ್ತಿಲ್ಲದೆ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕಿಂತ ಜ್ಞಾನ ಶ್ರೇಷ್ಠ, ಆದರೆ ಜ್ಞಾನಕ್ಕಿಂತ ನನ್ನ ಸ್ವರೂಪ ಇರುತ್ತಲ್ಲ ಅದರ ಧ್ಯಾನ ಮಾಡೋದೇ ಶ್ರೇಷ್ಠ. ಆದರೆ ಧ್ಯಾನಕ್ಕಿಂತಲೂ ಕೂಡ ಕರ್ಮಗಳ ಫಲದ ತ್ಯಾಗ ಇದೆಯಲ್ಲ ಅದು ತುಂಬ ಶ್ರೇಷ್ಠ. ಯಾಕಂದರೆ ತ್ಯಾಗ ಅನ್ನೋದು ನಮಗೆ ಪರಮ ಶಾಂತಿಯನ್ನು ಕೊಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರ ಮುಂದುವರಿದ ಭಾಗ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.